ಹನಿಮೂನ್ನಿಂದ ಹಿಂತಿರುಗುತ್ತಿದ್ದ ಜ್ಯೋತಿಯ ಮನಸ್ಸಿನಲ್ಲಿ ಬಗೆ ಬಗೆಯ ಯೋಚನೆಗಳು ಸುಳಿಯುತ್ತಿದ್ದವು. ಅವಳ ಅನ್ಯಮನಸ್ಕತೆಯನ್ನು ಕಂಡು ಅಜಯ್ ಅವಳ ಕಣ್ಮುಂದೆ ಕೈಗಳನ್ನು ಆಡಿಸುತ್ತಾ ಕೇಳಿದ, ಏನು ಬಹಳ ಯೋಚನೆ ಮಾಡುತ್ತಿದ್ದೀಯಲ್ಲ, ಮನೆಗೆ ಹೋಗಲು ಮನಸ್ಸಿಲ್ಲವೇ ಎಂದು ಕೇಳುತ್ತಾನೆ. ಅದಕ್ಕೆ ಜ್ಯೋತಿ ಮುಗುಳ್ನಕ್ಕು ಅತ್ತೆ ಮನೆಯಲ್ಲಿ ಹೇಗಿರುತ್ತದೆ ಎಂದು ಆಲೋಚಿಸಿ ಭಯ ವಿಹ್ವಲಳಾದಳು. ಅಜಯ್ ಮತ್ತು ಜ್ಯೋತಿಯದು ಪ್ರೇಮ ವಿವಾಹ. ಇಬ್ಬರು ಚಾರ್ಟೆಡ್ ಅಕೌಂಟೆಂಟ್ಗಳು. ಇಂದಿರಾನಗರದ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಮದುವೆಯಾದ ಒಂದು ವಾರಕ್ಕೆ ಹನಿಮೂನ್ಗೆಂದು ಸಿಮ್ಲಾಗೆ ಹೋಗಿದ್ದರು. ಅಜಯ್ ತಂದೆ ಶಿವಸ್ವಾಮಿ ಒಂದು ಪ್ರೈವೇಟ್ ಕಂಪನಿಯೊಂದರಲ್ಲಿ ಹಿರಿಯ ಹುದ್ದೆಯಲ್ಲಿದ್ದರು. ತಾಯಿ ಶೈಲಜಾ ಗೃಹಿಣಿ ಮತ್ತು ತಂಗಿ ಅನುಶ್ರೀ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು. ತಾಯಿ ತಂದೆಯರಿಗೆ ಒಬ್ಬಳೇ ಮಗಳಾದ ಜ್ಯೋತಿ ಅಕ್ಕರೆಯಿಂದ ಬೆಳೆದಿದ್ದಳು. ಕೆಲಸದ ಒತ್ತಡದಿಂದಾಗಿ ಮನೆಗೆ ಹಿಂದಿರುಗಲು ನಿಗದಿತ ಸಮಯವೆಂಬುದಿರಲಿಲ್ಲ. ಬಸವನಗುಡಿಯಲ್ಲಿದ್ದ ಅವಳ ಮನೆ ತಲುಪಲು ಕೆಲವು ಸಲ 10-11 ಗಂಟೆ ಆಗುತ್ತಿತ್ತು. ಅವಳಿಗೆ ವಹಿಸಲಾಗುತ್ತಿದ್ದ ಕ್ಲೈಂಟ್ನ ಅಕೌಂಟ್ಸ್ ಬಗ್ಗೆ ತನ್ನ ಇಡೀ ಟೈಮಿಗೆ ಲೆಕ್ಕ ಪರಿಶೀಲನೆ ಮಾಡಬೇಕಾಗಿತ್ತು. ಮನೆಯಲ್ಲಿ ಅವಳಿಗೆ ಯಾವುದೇ ಜವಾಬ್ದಾರಿ ಇರಲಿಲ್ಲ. ಮನೆಗೆ ಹೋಗುತ್ತಲೇ ಕೈಕಾಲು ತೊಳೆದು ಊಟ ಮಾಡಿ ಹಾಸಿಗೆ ಹಿಡಿಯುತ್ತಿದ್ದಳು. ವೀಕೆಂಡ್ ಬಂದಿತೆಂದರೆ ಅವಳಿಗೆ ಖುಷಿ. ವಾರದ 5 ದಿನಗಳು ಕೆಲಸದಲ್ಲಿ ಮುಳುಗಿದ್ದು ಶನಿವಾರ ಭಾನುವಾರದ ದಿನಗಳಲ್ಲಿ ಆರಾಮವಾಗಿರುತ್ತಿದ್ದಳು. ಬೇಕೆಂದರೆ ಗೆಳತಿಯರ ಜೊತೆಗೆ ಮೂವಿ, ಡಿನ್ನರ್ಗೆ ಹೋಗುತ್ತಿದ್ದಳು. ಬೆಂಗಳೂರಿನಲ್ಲಿ ಅವಿವಾಹಿತ ಯುವತಿಯರ ರೂಟೀನ್ ಇದೇ ತಾನೇ. ಆಹಾ, ವೀಕೆಂಡ್ ಬಂತು ಎಂದು ಅವಳು ಉತ್ಸಾಹದಿಂದ ಹೇಳುತ್ತಿದ್ದಳು. ಅವಳ ತಾಯಿ ಪಾಪ, ಇಡೀ ವಾರ ದುಡಿದು ಮಗಳು ಸಾಕಾಗಿದ್ದಾಳೆ ಎಂದು ವಿಶ್ರಾಂತಿ ಪಡೆಯಲು ಅವಕಾಶ ಮಾಡಿಕೊಡುತ್ತಿದ್ದರು. ತನ್ನ ಮನೆಯ ಶಾಸ್ತ್ರ ವಿಧಿಗಳೆಲ್ಲ ಮುಗಿದ ನಂತರ ತಾಯಿ ತನ್ನನ್ನು ಬೀಳ್ಕೊಡುತ್ತಿದ್ದ ಘಟನೆ ಜ್ಯೋತಿಗೆ ನೆನಪಾಯಿತು. ತಾಯಿ ದುಃಖದಿಂದ ಕಣ್ಣೀರು ಹರಿಸುತ್ತಿದ್ದಾಗ ಅವಳ ಅತ್ತೆ ಬಂದು ಭುಜದ ಮೇಲೆ ಕೈ ಇರಿಸಿ ಸಮಾಧಾನ ಹೇಳಿದ್ದರು. ನೀವು ಯೋಚನೆ ಮಾಡಬೇಡಿ, ಜ್ಯೋತಿ ನಮ್ಮ ಮನೆಯಲ್ಲಿ ಮಗಳ ಹಾಗೆ ಇರುತ್ತಾಳೆ. ನಾನು ಮಗಳ ಸೊಸೆ ಅನ್ನುವ ಭೇದ ಭಾವ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಅಲ್ಲಿಯೇ ನಿಂತಿದ್ದ ಚಿಕ್ಕಮ್ಮ ವ್ಯಂಗ್ಯವಾಗಿ ಜ್ಯೋತಿಯ ಕಿವಿಯಲ್ಲಿ ಉಸುರಿಸಿದರು. ಇವೆಲ್ಲ ಬರೀ ಬಾಯಿ ಮಾತು. ಹೊಸತರಲ್ಲಿ ಹುಡುಗನ ಕಡೆಯವರು ಹೀಗೆ ದೊಡ್ಡ ದೊಡ್ಡ ಮಾತನಾಡುತ್ತಾರೆ ಅಷ್ಟೇ. ಸೊಸೆಯನ್ನು ಮಗಳಂತೆ ನೋಡುವುದು ಅಷ್ಟು ಸುಲಭವಲ್ಲ. ಕಣ್ಣೀರು ಹರಿಯುತ್ತಿದ್ದರೂ ಜ್ಯೋತಿಗೆ ಚಿಕ್ಕಮ್ಮನ ಆ ಮಾತು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅತ್ತೆಯ ಮನೆಯಲ್ಲಿ ಮೊದಲ ವಾರ ಸಂತೋಷ ಸಡಗರದಿಂದಲೇ ಕಳೆದಿತ್ತು. ಈಗ ಅವರು ಪ್ರವಾಸ ಮುಗಿಸಿ ಹಿಂದಿರುಗುತ್ತಿದ್ದಾರೆ. ಮುಂದೆ ಹೇಗಿರುತ್ತದೆ ನೋಡಬೇಕು. 2 ದಿನಗಳ ನಂತರ ಆಫೀಸಿಗೂ ಹೋಗಬೇಕು. ಅಜಯ್ ಮತ್ತು ಜ್ಯೋತಿ ಮನೆ ತಲುಪಿದರು. ಅವರು ಬರುವುದನ್ನೇ ಮೊದಲೇ ತಿಳಿದಿದ್ದರಿಂದ ಎಲ್ಲರೂ ಅವರಿಗಾಗಿ ಕಾಯುತ್ತಿದ್ದರು. ಶಿವಸ್ವಾಮಿ ಮತ್ತು ಶೈಲಜಾ ಪ್ರವಾಸದ ಬಗ್ಗೆ ವಿಚಾರಿಸಿದರು. ಇತ್ತ ಅಜಯ್ನ ತಂಗಿ, ಅಣ್ಣ, ಸದ್ಯ ನಿನಗೆ ಮನೆಯ ನೆನಪಿದೆಯಲ್ಲ ಎಂದು ಅನುಶ್ರೀ ಹಾಸ್ಯ ಮಾಡಿದಳು. ನೀವು ಫ್ರೆಶ್ ಆಗಿ ಬನ್ನಿ, ನಾನು ಕಾಫಿ ತರುತ್ತೇನೆ ಎಂದು ಶೈಲಜಾ ಹೇಳಿದರು. ಜ್ಯೋತಿಗೆ ಪ್ರಯಾಣದ ಆಯಾಸವಿತ್ತು. ಆದರೂ ಅವಳು, ಬೇಡ ಅತ್ತೆ, ನಾನು ಕಾಫಿ ಮಾಡುತ್ತೇನೆ ಎಂದಳು. ಜ್ಯೋತಿ, ನೀನು ಮೊದಲು ಮುಖ ತೊಳೆದು ಬಾ, ಸುಸ್ತಾಗಿರುತ್ತೀಯ, ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳುವಿಯಂತೆ. ಮತ್ತೆ ಅಜಯ್ ಮತ್ತು ಅನು ಇಬ್ಬರು ನನ್ನನ್ನು ಅಮ್ಮ ಅಂತ ಕರೆಯುತ್ತಾರೆ. ನೀನು ಹಾಗೆ ಕರೆಯಮ್ಮ ಅಂತ ಅವರ ಅತ್ತೆ ಹೇಳುತ್ತಾರೆ. ಜ್ಯೋತಿ ತಲೆಯಾಡಿಸಿದಳು. ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ಕಾಫಿ ಕುಡಿದರು. ಕೊಂಚ ಹೊತ್ತು ಮಾತನಾಡುತ್ತಾ ಕುಳಿತಿದ್ದ ಶೈಲಜಾ ಎದ್ದು ಅಡುಗೆ ಮನೆಯ ಕಡೆ ನಡೆದರು. ಜ್ಯೋತಿ ಅವರನ್ನು ಹಿಂಬಾಲಿಸಿದಳು. ಅಮ್ಮ, ಡಿನ್ನರ್ಗೆ ಏನು ಮಾಡುತ್ತೀರಿ? ನಾನು ನಿಮಗೆ ಹೆಲ್ಪ್ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಅದಕ್ಕೆ ಅವರ ಅತ್ತೆ, ನಾನು ಮಾಡುತ್ತೇನೆ ಬಿಡು, ನೀನು ರೆಸ್ಟ್ ತಗೋ ಅಂತ ಹೇಳುತ್ತಾರೆ. ಆದರೆ ಜ್ಯೋತಿ, ನಾವಿದ್ದು ನೀವು ಅಂತ ನಗುತ್ತಾಳೆ. ಅದಕ್ಕೆ ಶೈಲಜಾ ನಕ್ಕು ಬಿಟ್ಟು, ನಾನಿದ್ದು ಅಂದರೆ ಏನು? ಇದುವರೆಗೂ ನಾನೇ ಮಾಡುತ್ತಿದ್ದೇನಲ್ಲ, ಈಗಲೂ ಏನೂ ತೊಂದರೆ ಇಲ್ಲ ಬಿಡು ಎಂದು ಹೇಳುತ್ತಾರೆ. ಆದರೂ ಜ್ಯೋತಿ ಅಲ್ಲೇ ಇದ್ದು ತನಗೆ ತೋಚಿದಂತೆ ಕೆಲಸದಲ್ಲಿ ನೆರವಾದಳು. ಮರುದಿನ ರಜೆ ಇದ್ದು ಮನೆಯಲ್ಲೇ ಉಳಿದಿದ್ದ ಜ್ಯೋತಿ ಮನೆಯ ಇತರೆ ಕೆಲಸಗಳಿಗೂ ಕೈ ಹಾಕಿದಳು. ನಂತರ ಅಜಯ್ ಜೊತೆ ಕುಳಿತು ತಮ್ಮ ಪ್ರವಾಸದ ಸೂಟ್ಕೇಸ್ಗಳನ್ನು ಖಾಲಿ ಮಾಡತೊಡಗಿದಳು. ಮಧ್ಯಾಹ್ನ ಊಟ ಮಾಡುವಾಗ ಬೆಳಗ್ಗೆ ಎಲ್ಲರೂ ಆಫೀಸು ಕಾಲೇಜಿಗೆ ಹೋಗಿಬಿಡುವುದರಿಂದ ನಾನೊಬ್ಬಳೇ ತಿಂಡಿ ಊಟ ಮಾಡಬೇಕಾಗಿತ್ತು. ಇವತ್ತು ನೀವು ಮನೆಯಲ್ಲಿಯೇ ಇದ್ದೀರಿ, ಆದ್ದರಿಂದ ನನಗೆ ಜೊತೆ ಸಿಕ್ಕಿದೆ, ಹಾಗಾಯಿತು ಎಂದು ಶೈಲಜಾ ಹೇಳುತ್ತಿದ್ದರು.
ರಾತ್ರಿ ಎಲ್ಲರೂ ಒಟ್ಟಿಗೆ ಕುಳಿತು ನಗು ನಗುತ್ತಾ ಊಟ ಮಾಡಿದರು. ರಾತ್ರಿ ಮಲಗುವಾಗ ಶಿವಸ್ವಾಮಿ ಪತ್ನಿಯನ್ನು ಕೇಳಿದರು, ನಾಳೆ ಅವರಿಬ್ಬರು ಆಫೀಸಿಗೆ ಹೋಗುತ್ತಾರಲ್ಲವೇ? ಇಬ್ಬರು ಲಂಚ್ ಬಾಕ್ಸ್ ತೆಗೆದುಕೊಂಡು ಹೋಗುತ್ತಾರಾ? ಜ್ಯೋತಿಯು ನಿನಗೆ ಸಹಾಯ ಮಾಡುತ್ತಾಳೆ ತಾನೆ ಅಂತ ಅವರು ಪತ್ನಿಯನ್ನು ಕೇಳಿದರು. ಬಂದಾಗಿನಿಂದಲೂ ಒಂದಷ್ಟು ಕೆಲಸ ಮಾಡುತ್ತಾ ಇದ್ದಾಳೆ. ಆದರೆ ನಾಳೆ ಅವಳು ಆಫೀಸಿಗೆ ಹೊರಡಬೇಕಲ್ಲ. ಇಲ್ಲಿಯವರೆಗೆ ನಾನು 3 ಬಾಕ್ಸ್ ಸಿದ್ಧಪಡಿಸುತ್ತಿದ್ದೆ. ಇನ್ನು ಮುಂದೆ 4 ಬಾಕ್ಸ್ ಸಿದ್ಧಪಡಿಸುತ್ತೇನೆ ಅಷ್ಟೇ. ಅದೇನು ಕಷ್ಟವಲ್ಲ ಬಿಡಿ ಎಂದರು ಶೈಲಜಾ. ನೀನು ಪ್ರೀತಿಯ ಅತ್ತೆ ಆಗುತ್ತೀಯ ಅಂತ ನನಗೆ ಅನಿಸಿತ್ತು ಎಂದು ಶಿವಸ್ವಾಮಿ ಪ್ರೀತಿಯಿಂದ ಪತ್ನಿಯತ್ತ ನೋಡುತ್ತಾ ಹೇಳಿದ್ದರು. ನೀವೇ ಹೇಳಿದ್ದೀರಲ್ಲ, ಜ್ಯೋತಿ ಈ ಮನೆಗೆ ಸೊಸೆಯಲ್ಲ, ಮಗಳು ಅಂತ. ಆದರೆ ನಿನಗೆ ಅಷ್ಟು ಒಳ್ಳೆ ಅತ್ತೆ ಸಿಕ್ಕಿರಲಿಲ್ಲ. ಶಿವಸ್ವಾಮಿ ಹಿಂದಿನ ದಿನಗಳನ್ನು ನೆನಪಿಸಿಕೊಂಡು ನುಡಿದರು. ಅದು ಆ ಕಾಲ. ಈಗಿನ ನೀತಿಯೇ ಬೇರೆ ತರಹ ಇತ್ತು. ಈಗ ಕಾಲ ಬದಲಾಗಿದೆ. ನಾನು ಅನುಭವಿಸಿದ ಕಷ್ಟ ನನ್ನ ಸೊಸೆಯಾಗುವವಳಿಗೆ ಬೇಡ ಅಂತ ನಾನು ಮೊದಲೇ ತೀರ್ಮಾನಿಸಿಬಿಟ್ಟಿದ್ದೆ. ಜ್ಯೋತಿಗೆ ಪನ್ನೀರ್ ಡಿಶ್ ಇಷ್ಟ ಅಂತ ಅಜಯ್ ಹೇಳಿದ್ದ. ಅದಕ್ಕೆ ಅವಳ ಮೊದಲ ದಿನದ ಲಂಚ್ ಬಾಕ್ಸಿಗೆ ಪನ್ನೀರನ್ನೇ ಮಾಡೋಣ ಅಂದುಕೊಂಡಿದ್ದೇನೆ. ಅವಳಿಗೂ ಖುಷಿಯಾಗುತ್ತದೆ ಎಂದು ಶೈಲಜಾರವರು ತಮ್ಮ ಪತಿಯ ಬಳಿ ಹೇಳಿಕೊಳ್ಳುತ್ತಾರೆ. ಇತ್ತ ಶಿವಸ್ವಾಮಿ ತನ್ನ ಪತ್ನಿಯನ್ನು ಮೆಚ್ಚುಗೆಯ ದೃಷ್ಟಿಯನ್ನು ಹರಿಸಿದರು. ಜ್ಯೋತಿ ಅಲಾರಾಂ ಇಟ್ಟುಕೊಂಡು ಎದ್ದು ಸ್ನಾನ ಮಾಡಿ ಸಿದ್ಧಳಾಗಿ ಅಡುಗೆ ಮನೆಗೆ ಬಂದಳು. ಅಷ್ಟರಲ್ಲಿಯೇ 4 ಲಂಚ್ ಬಾಕ್ಸ್ಗಳು ರೆಡಿಯಾಗಿದ್ದವು. ಶೈಲಜಾ ಡೈನಿಂಗ್ ಟೇಬಲ್ ಮೇಲೆ ತಿಂಡಿಯನ್ನು ಸಜ್ಜುಗೊಳಿಸುತ್ತಿದ್ದರು. ಜ್ಯೋತಿಗೆ ನಾಚಿಕೆಯಾಯಿತು. ಅಮ್ಮ, ಈಗಲೇ ನೀವು ಎಲ್ಲವನ್ನೂ ಮಾಡಿಬಿಟ್ಟಿದ್ದೀರಿ. ಹೌದಮ್ಮ, ಅನು ಬೇಗನೆ ಹೊರಡುತ್ತಾಳೆ. ಆದ್ದರಿಂದ ಎಲ್ಲ ಕೆಲಸಗಳ ಜೊತೆಯಲ್ಲಿ ಆಗಿ ಹೋಗುತ್ತವೆ. ತಿಂಡಿ ತಿನ್ನುವೆಯಂತೆ ಎಲ್ಲರನ್ನೂ ಕರೆಯಮ್ಮ ಎಂದು ಹೇಳುತ್ತಾಳೆ. ನಾಳೆಯಿಂದ ನಾನು ಬೇಗನೆ ಹೇಳುತ್ತೇನೆ. ಚಿಂತೆ ಇಲ್ಲ, ನಾನಿದ್ದೇನಲ್ಲ, ನೋಡಿಕೊಳ್ಳುತ್ತೇನೆ. ನನ್ನ ಆರೋಗ್ಯ ಏನಾದರೂ ಕೆಟ್ಟರೆ ಮುಂದೆ ನೀನೇ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗುತ್ತದೆ. ಈಗ ಹೊಸದರಲ್ಲಿ ಖುಷಿಯಾಗಿ ಆರಾಮವಾಗಿ ಇರು ಎಂದು ಹೇಳುತ್ತಾಳೆ. ಅಷ್ಟರಲ್ಲಿ ಅಜಯ್ ಸಿದ್ಧನಾಗಿ ಬಂದು ಅಮ್ಮನ ಲಂಚ್ಗೆ ಏನು ಮಾಡಿದ್ದೀರಿ ಅಂತ ಕೇಳುತ್ತಾಳೆ. ಅದಕ್ಕೆ ಅವರಮ್ಮ ಪನ್ನೀರ್ ಅಂತ ಹೇಳುತ್ತಾಳೆ. ಜ್ಯೋತಿ ಕೂಡಲೇ ಅಮ್ಮ, ಇದು ನನ್ನ ಫೇವ್ರೆಟ್ ಡಿಶ್ ಎಂದು ಹೇಳುತ್ತಾಳೆ. ಅಮ್ಮನಿಗೆ ನಾನು ಅದನ್ನು ಹೇಳಿದ್ದೆ. ಏನಮ್ಮ, ನೀವು ಸೊಸೆಗೆ ಬೇಕಾದ ಅಡುಗೆಯನ್ನೇ ಮಾಡುವಿರಾ ಎಂದ ಅಜಯ್. ಸ್ಟಾಪ್, ಅಮ್ಮ ಹೇಳಿದ್ದಾರೆ, ನಾನು ಅವರಿಗೆ ಸೊಸೆಯಲ್ಲ, ಮಗಳು ಅಂತ ಎಂದಳು ಜ್ಯೋತಿ. ತಿಂಡಿ ತಿಂದು ಮೇಲೇಳುತ್ತಿದ್ದ ಅನು ಹಾಸ್ಯ ಮಾಡುತ್ತಾ, ಅಮ್ಮ, ಅತ್ತಿಗೆ ಬಂದ ಮೇಲೆ ನನ್ನನ್ನು ಮರೆತು ಬಿಡಬೇಡಿ ಎಂದು ಹೇಳಿದಳು. ಶಿವಸ್ವಾಮಿಯು ಮಕ್ಕಳ ಹಾಸ್ಯದಲ್ಲಿ ಪಾಲ್ಗೊಂಡು, ಶೈಲು, ಕೊಂಚ ಅತ್ತೆಯ ರೂಪವನ್ನು ತೋರಿಸು, ಸ್ವಲ್ಪ ಗದರಿಸು, ಸ್ವಲ್ಪ ಕೋಪ ಮಾಡಿಕೊ, ಮನೆಯಲ್ಲಿ ಅತ್ತೆ ಸೊಸೆಯರಿದ್ದಾರೆ ಅಂತ ಗೊತ್ತಾಗಲಿ ಎಂದರು. ಎಲ್ಲರೂ ಜೋರಾಗಿ ನಕ್ಕರು. ಸಾರಿ, ನನ್ನ ಮನೆಯಲ್ಲಿ ಅತ್ತೆ ಸೊಸೆ ಇದ್ದೇವೆ ಅಂತ ಯಾರಿಗೂ ತಿಳಿಯೋದೇ ಇಲ್ಲ ಬಿಡಿ ಎಂದು ಶೈಲಜಾ ಹೇಳಿದರು. ಎಲ್ಲರೂ ಆಫೀಸು ಕಾಲೇಜುಗಳಿಗೆ ಹೊರಟ ನಂತರ ಮನೆಗೆಲಸದ ಪಾರ್ವತಿ ಬಂದಳು. ಪೊರಕೆ ಹಿಡಿದು ಕಸ ಗೂಡಿಸತೊಡಗಿದಳು. ಡ್ರಾಯಿಂಗ್ ರೂಮ್ನ ಕೆಲಸ ಮುಗಿಸಿ ಅಜಯ್ ರೂಮಿಗೆ ಹೋದ ಪಾರ್ವತಿ ಅಮ್ಮ ಎಂದು ಕರೆದವಳು. ಅಮ್ಮ, ನೋಡಿ ನಿಮ್ಮ ಸೊಸೆ ಹೇಗೆ ಸಾಮಾನು ಹರಡಿದ್ದಾರೆ ಎಂದಳು. ಅದಕ್ಕೆ ಶೈಲಜಾ ಬಂದು ನೋಡಿದರು. ಎಲ್ಲ ಕಡೆಯೂ ಸಾಮಾನು ಹರಡಿತ್ತು. ಅದನ್ನು ಕಂಡು ಅವರಿಗೆ ನಗು ಬಂದಿತು. ಏನಮ್ಮ, ನೀವು ನಗುತ್ತಾ ಇದ್ದೀರಲ್ಲ ಎಂದು ಮನೆಗೆಲಸದವಳು ಶೈಲಜಾರವರನ್ನು ಕೇಳಿದಳು. ಅದಕ್ಕೆ ಶೈಲಜಾ, ಬಾ ಇಲ್ಲಿ ಎಂದು ಅವಳನ್ನು ಅನುಶ್ರೀಯ ಕೊಠಡಿಗೆ ಕರೆದೊಯ್ದರು. ಅಲ್ಲಿಯ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿತ್ತು. ಈ ರೂಮಿನಲ್ಲಿ ಹಾಗೆಯೇ ಇದೆ ತಾನೇ, ನಡಿ, ಈಗ ಎಲ್ಲವನ್ನೂ ಚೊಕ್ಕಟ ಮಾಡು ಎಂದು ಶೈಲಜಾ ಮನೆಗೆಲಸದವಳಿಗೆ ಹೇಳಿದಳು. ಪಾರ್ವತಿ ಕಳೆದ 8 ವರ್ಷಗಳಿಂದ ಇವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳಿಗೆ ಯಜಮಾನಿಯ ಶಾಂತ ಸ್ವಭಾವದ ಪರಿಚಯ ಇತ್ತು. ಹೀಗಾಗಿ ಅವಳು ಸುಮ್ಮನೆ ತನ್ನ ಕೆಲಸದಲ್ಲಿ ತೊಡಗಿದಳು. ಜ್ಯೋತಿ ಆಫೀಸಿಗೆ ಹೋಗುತ್ತಿರುವಾಗ ಅವಳ ತಾಯಿಯ ಫೋನ್ ಕರೆ ಬಂದಿತು. ಕ್ಷೇಮ ಸಮಾಚಾರವನ್ನು ಕೇಳಿದ ಬಳಿಕ ತಾಯಿ ಆಫೀಸಿಗೆ ಹೊರಡುವುದಕ್ಕೆ ಮೊದಲು ಏನು ಕೆಲಸ ಮಾಡಿದೆ ಎಂದು ಜ್ಯೋತಿಯನ್ನು ಕೇಳಿದರು. ತನ್ನ ಅತ್ತೆಯನ್ನು ಹೊಗಳುತ್ತಾ ಜ್ಯೋತಿ 4 ಮಾತುಗಳನ್ನು ಆಡುತ್ತಿದ್ದ ಜ್ಯೋತಿಗೆ ಇದ್ದಕ್ಕಿದ್ದಂತೆ ಏನೋ ನೆನಪಾಯಿತು. ಮಮ್ಮಿ, ನಾನು ಆಮೇಲೆ ಫೋನ್ ಮಾಡ್ತೀನಿ ಎಂದು ಹೇಳಿ ಕೂಡಲೇ ಅತ್ತೆಗೆ ಕರೆ ಮಾಡಿದಳು. ಅತ್ತ ಕಡೆ ಶೈಲಜಾ ಹಲೋ ಎಂದ ಕೂಡಲೇ, ಸಾರಿ ಅಮ್ಮ, ನಾನು ಹೊರಡುವ
ಗಡಿಬಿಡಿಯಲ್ಲಿ ಸಾಮಾನುಗಳನ್ನೆಲ್ಲವನ್ನು ಎತ್ತಿಡಲೇ ಇಲ್ಲ, ಹಾಗೆ ಬಿಟ್ಟು ಬಂದಿದ್ದೇನೆ ಎಂದಳು. ಅದಕ್ಕೆ ಶೈಲಜಾರವರು, ಪಾರ್ವತಿ ಎಲ್ಲ ಎತ್ತಿಟ್ಟಿದ್ದಾಳೆ, ಸಾರಿ ಅಮ್ಮ, ನಾಳೆಯಿಂದ ನಿಧಾನವಾಗಿ ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡ ಎಂದು ಶೈಲಜಾರವರು ಹೇಳುತ್ತಾರೆ. ಅತ್ತೆಯ ಸ್ನೇಹಮಯ ಮಾತುಗಳನ್ನು ಕೇಳಿ ಜ್ಯೋತಿಯ ಹೃದಯ ತುಂಬಿ ಬಂದಿತು. ರಜೆ ಮುಗಿಸಿ ಆಫೀಸಿಗೆ ಹೋದ ಅಜಯ್ ಮತ್ತು ಜ್ಯೋತಿಗೆ ಅಲ್ಲಿ ಬಿಡುವಿಲ್ಲದಷ್ಟು ಕೆಲಸ. ಕಡೆಗೆ ಅವರು 8 ಗಂಟೆಗೆ ಆಫೀಸಿನಿಂದ ಹೊರಡಲು ಸಾಧ್ಯವಾಯಿತು. ಮನೆ ತಲುಪಿದಾಗ 10 ಗಂಟೆ. ಜ್ಯೋತಿಗೆ ಹಾಸಿಗೆಗೆ ಹೋಗಿ ದಣಿವಾರಿಸಿಕೊಳ್ಳುವ ಆಸೆ. ಆದರೆ ಇದು ಅತ್ತೆಯ ಮನೆ. ಮನೆಯವರೆಲ್ಲ ಊಟ ಮುಗಿದಿತ್ತು. ಇವರಿಬ್ಬರ ಪಾಲಿನ ಊಟ ಟೇಬಲ್ ಮೇಲಿತ್ತು. ಜ್ಯೋತಿ ಊಟ ಮಾಡಿ ಪಾತ್ರೆಗಳನ್ನು ತೆಗೆದಿಟ್ಟಳು. ಇರಲಿ, ನೀನು ಹೋಗಿ ಮಲಗು, ಸುಸ್ತಾಗಿರುವ ಹಾಗೆ ಕಾಣುತ್ತಿದ್ದೀಯಾ ಎಂದು ಶೈಲಜಾ ಅವಳಿಗೆ ಹೇಳಿದರು. ಶೈಲಜಾ ಮಲಗಲು ಬಂದಾಗ ಶಿವಸ್ವಾಮಿ, ನೀನು ಸುಸ್ತಾಗಿದ್ದೀಯಾ ಎಂದರು. ಹೌದು, ಈಗ ಮಲಗುತ್ತೇನೆ. ನಿನಗೆ ಕೆಲಸ ಹೆಚ್ಚಾಯಿತಲ್ಲವೇ ಎಂದು ಕೇಳಿದರು. ಅದಕ್ಕೆ ಶೈಲಜಾ, ಯಾವ ಕೆಲಸ? ಅಡುಗೆ ಕೆಲಸ. ಈಗ ಮನೆಯಲ್ಲಿ ಇನ್ನೊಬ್ಬರು ಹೆಚ್ಚಾದರಲ್ಲ, ಲಂಚ್ ಬಾಕ್ಸ್ ಸಹ ಒಂದು ಹೆಚ್ಚಾಯಿತು ಎಂದು ಹೇಳುತ್ತಾರೆ. ಏನು ಹೇಳುತ್ತಿದ್ದೀರಿ ನೀವು? 6 ಚಪಾತಿ ಮಾಡುವ ಕಡೆ 8 ಮಾಡುವುದು ಕಷ್ಟವೇ? ಅವಳೊಬ್ಬಳಿಗೆ ಹೆಚ್ಚಿಗೆ ಮಾಡುವುದು ನನಗೇನು ಕಷ್ಟವಲ್ಲ. ಇವತ್ತು ಇಬ್ಬರಿಗೂ ಬೇರೆ ಬೇರೆ ಬಾಕ್ಸ್ ಕೊಟ್ಟಿದ್ದೇನೆ, ನಾಳೆಯಿಂದ ಒಟ್ಟಿಗೆ ಹಾಕಿ ಕೊಡುತ್ತೇನೆ, ಒಟ್ಟಿಗೆ ತಿನ್ನಲಿ ಎಂದು ಹೇಳುತ್ತಾರೆ. ಶೈಲು, ನೀನು ಎಲ್ಲ ವಿಷಯದಲ್ಲೂ ಇಷ್ಟು ಸುಲಭವಾಗಿ ಹೇಗೆ ತೆಗೆದುಕೊಳ್ಳುತ್ತೀಯಾ? ಅದಕ್ಕೆ ಶೈಲಜರವರು, ಹೊಂದಿಕೊಂಡು ಶಾಂತಿಯಿಂದ ಬಾಳುವುದು ಕಷ್ಟವೇನಲ್ಲ. ನಾವು ಹೆಂಗಸರು ನಮ್ಮ ಹಠ ಅಹಂನಿಂದಾಗಿ ಮನೆಯಲ್ಲಿ ಅಶಾಂತಿ ಉಂಟು ಮಾಡುತ್ತೇವೆ. ಈಗಿನ ಕಾಲದ ಹುಡುಗಿಯರು ಮೊದಲು ವಿದ್ಯಾಭ್ಯಾಸ, ಆಮೇಲೆ ಕೆರಿಯರ್ನಲ್ಲಿ ತೊಡಗಿರುತ್ತಾರೆ. ನಮ್ಮ ಅನುನ ನೋಡಿ, ಅವಳಿಗೂ ಯಾವ ಕೆಲಸ ಅಷ್ಟಾಗಿ ಬರುವುದಿಲ್ಲ. ಹೊರಗೆ ಕೆಲಸ ಮಾಡುವ ಹುಡುಗಿಯರೇ ಮನೆಯನ್ನು ತೂಗಿಸುವುದು ಕಷ್ಟವೇ ಆಗುತ್ತದೆ. ನಾನಾದರೆ ಮನೆಯಲ್ಲೇ ಇರುವವಳು, ಕೆಲಸ ಮಾಡಿ ಸಾಕಾದರೆ ಒಂದು ಗಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಬಹುದು. ನನಗೆ ಸಹಾಯಕ್ಕೆ ಪಾರ್ವತಿ ಇದ್ದಾಳೆ. ಜ್ಯೋತಿ ಈಗ ತಾನೇ ಬಂದಿದ್ದಾಳೆ, ನಿಧಾನವಾಗಿ ಕಲಿಯುತ್ತಾಳೆ. ಅವಳು ಬರುತ್ತಿದ್ದ ಹಾಗೆ ಕೈಯ ಮೇಲೆ ಕೆಲಸ ಹೊರಿಸಿದರೆ ಅವಳ ಮನಸ್ಸು ಚಿಕ್ಕದಾಗುತ್ತದೆ. ಹಾಗಾಗುವುದು ನನಗೆ ಇಷ್ಟವಿಲ್ಲ. ಶೈಲಜಾ ತಮ್ಮ ಮನಸ್ಸಿನ ಭಾವನೆಗಳನ್ನು ಹೊರಗೆಡವಿದರು. ಅತ್ತ ಅಜಯ್ನ ತೋಳನ್ನೇ ತಲೆದಿಂಬಾಗಿಸಿಕೊಂಡು ಹೊರಗಿದ್ದ ಜ್ಯೋತಿ ಮನದಲ್ಲೇ ಯೋಚಿಸುತ್ತಿದ್ದಳು. ವಿವಾಹದ ನಂತರ ಇಂದು ಮೊದಲ ದಿನ ಆಫೀಸಿಗೆ ಹೋದದ್ದು. ಅಮ್ಮನ ಸ್ವಭಾವ ಮತ್ತು ವ್ಯವಹಾರ ಅದೆಷ್ಟು ಸ್ನೇಹಪೂರ್ಣವಾಗಿರುತ್ತದೆ ಎಂದೆ. ಅವರು ನನ್ನನ್ನು ಮಗಳಂತೆ ನೋಡುತ್ತಿದ್ದಾರೆ. ನಾನು ಸಹ ಅವರಿಗೆ ತಾಯಿಯ ಸ್ಥಾನ, ಪ್ರೀತಿ, ಗೌರವಗಳನ್ನು ಕೊಡುತ್ತೇನೆ. ಕಳೆದ 15 ದಿನಗಳಿಂದ ಚಿಕ್ಕಮ್ಮ ಹೇಳಿದ ಮಾತುಗಳು ಎದೆಯ ಮೇಲೆ ಭಾರವಾಗಿ ಕುಳಿತಿದ್ದವು. ಆದರೆ ಇಂದು ನನ್ನ ಹೃದಯ ಹೂವಿನಂತೆ ಹಗುರವಾಗಿದೆ ಎಂದು ಅವಳು ಮನಸ್ಸಿನಲ್ಲಿಯೇ ಯೋಚಿಸುತ್ತಾಳೆ. ಜ್ಯೋತಿ ನಿರಾಳವಾದ ಮನಸ್ಸಿನಿಂದ ತನ್ನ ತಲೆಯನ್ನು ಅಜಯ್ನ ಎದೆಗೊರಗಿಸಿ ಕಣ್ಣು ಮುಚ್ಚಿದ್ದಾಳೆ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಶೇರ್ ಮತ್ತು ಕತೆ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ.